ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇದು ಆಂಧ್ರಪ್ರದೇಶದ ಕುಪ್ಪಂನ ರಾಜುಪೇಟ ರಸ್ತೆಯ ಮಂಗಮ್ಮ ಮತ್ತು ವೆಂಕಟೇಶ್ ಅವರುಗಳಿಗೆ ಆದ ಪವಾಡ. ಅವರು ಹೇಳುತ್ತಾರೆ, ಒಂದು ದಿನ ನಮ್ಮ ಮೊಮ್ಮಗಳು ಆಕಸ್ಮಿಕವಾಗಿ ಬಣ್ಣವನ್ನು ಸೇವಿಸಿ ಕುಸಿದು ಬಿದ್ದಳು. ನಾವು ದಿಗ್ಭ್ರಮೆಗೊಂಡು ತಕ್ಷಣವೇ ಅವಳನ್ನು ಹತ್ತಿರದ ಪಿಇಎಸ್ ಆಸ್ಪತ್ರೆಯಲ್ಲಿ ದಾಖಲಿಸಿದೆವು. ವೈದ್ಯರು ಅವಳನ್ನು ಪರೀಕ್ಷಿಸಿದರು, ಆದರೆ ಅವಳು ಬದುಕುಳಿಯುವ ಬಗ್ಗೆ ಯಾವುದೇ ಭರವಸೆ ನೀಡಲು ಅವರಿಗೆ ಸಾಧ್ಯವಾಗಲಿಲ್ಲ. ನಾವು ಸಂಪೂರ್ಣವಾಗಿ ಅಸಹಾಯಕರಾಗಿದ್ದೆವು ಮತ್ತು ಕಂಗೆಟ್ಟಿದ್ದೆವು. ಆ ಸಂಕಟಕರ ಕ್ಷಣದಲ್ಲಿ ಒಬ್ಬ ಸೇವಕರ ಮೂಲಕ ಜನರ ಜೀವನದಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪವಾಡಗಳ ಬಗ್ಗೆ ನಮಗೆ ತಿಳಿಯಿತು. ಅಪಾರ ನಂಬಿಕೆ ಮತ್ತು ಹತಾಶೆಯಿಂದ ನಾವು ಸತ್ಯಲೋಕದ ಗೋಲ್ಡನ್ ರಾಕ್ಗೆ ಧಾವಿಸಿ ಅವಳ ಚೇತರಿಕೆಗಾಗಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡೆವು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕರುಣೆ ಮತ್ತು ಅನುಗ್ರಹದಿಂದ ಒಂದು ಪವಾಡ ಸಂಭವಿಸಿತು. ನಮ್ಮ ಮೊಮ್ಮಗಳು ಸಂಪೂರ್ಣವಾಗಿ ರಕ್ಷಿಸಲ್ಪಟ್ಟಳು. ಅವಳ ಸ್ಥಿತಿ ಸುಧಾರಿಸಿತು ಮತ್ತು ಆರೋಗ್ಯಕರ ಹಾಗೂ ಸಂತೋಷಕರ ಜೀವನ ಪಡೆದಳು. ದೈಹಿಕ ಚೇತರಿಕೆಯ ಜೊತೆಗೆ ಅವಳು ನಕಾರಾತ್ಮಕ ಪ್ರವೃತ್ತಿಗಳಿಂದ ಮುಕ್ತಳಾದಳು ಮತ್ತು ಸಕಾರಾತ್ಮಕತೆಯಿಂದ ತುಂಬಿಸಲ್ಪಟ್ಟಳು. ನಮ್ಮ ಮೊಮ್ಮಗಳ ಪ್ರಾಣ ಉಳಿಸಿದ್ದಕ್ಕಾಗಿ ಅಪಾರ ಕೃತಜ್ಞತೆಯಿಂದ ತುಂಬಿದ ಹೃದಯಗಳೊಂದಿಗೆ ಸಂಕಷ್ಟದ ಸಮಯದಲ್ಲಿ ರಕ್ಷಿಸುವ ಕರುಣಾಮಯಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದಾರವಿಂದಗಳಿಗೆ ನಾವು ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇವೆ.